श्रीगुरुभ्यो नमः हरिः ओम् भाष्याणां दशकञ्च पञ्चकयुतं तिस्रश्च निर्णीतयो विष्णोस्तोत्रयुगं दशप्रकरणं कल्पद्वयं च स्मृतिः श्रीकृष्णामृततन्त्रसारयमकन्यायावलीदीपनं येनाकार्य सदैव मत्तो निराट् तद्यात्सु विद्यान्मम यस्य श्रीहनुमाननुग्रहबलात् कीर्णाम्बुजलीलया लङ्कां प्राप्य निशम्यदामयिताम् त्वावनं राक्षसान् अक्षादीन् विनिहत्य वीक्ष्य दशकं दग्ध्वा पुरीं तां पुनस्तीर्णाब्धि कपिभिर्युतो यमनमत्तं रामचन्द्रं भजे अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् केडमूकोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वदसि निधत्तां सन्निधिं मानसे च आसेतो रातुषाराध्ये योदिशोजितवान् मुहुः सत्यध्यानगुरुपादो यतीन्द्रैर्पूजिता ब्रह्मचर्यहरिप्रीतिसुविद्यावादशालिनः इष्टदान् कष्टार्तनः विद्यामान्यान् मुनीन् नमः समस्तगुरुभ्यो नमः हरिः ओम् ಈ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿರುವಂತಹದ್ದು. ಈ ಅಧಿಕ ಮಾಸದ ಮಹತ್ವವನ್ನ ಸ್ವಲ್ಪ ವಿಷಯದ ಬಗ್ಗೆ ನಾವು ನೋಡೋಣ. ಅಧಿಕ ಮಾಸ ಅಂದ್ರೆ ಅದಕ್ಕೆ ಮಲಮಾಸ ಅಂತಲೂ ಕರೀತಾರೆ. ಅಂದ್ರೆ ಯಾವ ಫಂಕ್ಷನ್ ಅಂದ್ರೆ ಸಂಭ್ರಮ ಯಾವುದನ್ನು ಆಚರಣೆ ಮಾಡ್ಲಿಕ್ಕಿಲ್ಲ. ವಿಶೇಷ ಕಾರ್ಯಕ್ರಮಗಳನ್ನು ಉಪನಯನ ಮದುವೆ ಇತ್ಯಾದಿ ಗೃಹ ಪ್ರವೇಶ ಇತ್ಯಾದಿ ಏನು ಮಾಡ್ಲಿಕ್ಕೂ ಇಲ್ಲ. ಆ ರೀತಿಯಲ್ಲಿ ಇರುವಂತಹದ್ದು. ಅದು ಎಲ್ಲಾ ಮಾಸಗಳಲ್ಲಿಯೂ ಸಂಕ್ರಮಣ ಇರುತ್ತದೆ. ಮೇಷ ಸಂಕ್ರಮಣ, ಹೀಗೆ ವೃಶ್ಚಿಕ, ಸಿಂಹ, ಹೀಗೆಲ್ಲ ಸಂಕ್ರಮಣ ಇರ್ತದೆ. ಸಂಕ್ರಮಣ ಇಲ್ಲದೆ ಇರುವಂತಹ ಮಾಸ ಯಾವುದು ಅಂದ್ರೆ ಅದು ಅಧಿಕ ಮಾಸ. ಈಗ ನಾಳೆ ಜ್ಯೇಷ್ಠ ಮಾಸ ಪ್ರಾರಂಭ. ನಾಳೆ ಅಂದ್ರೆ ನಮ್ಮ ಪಾಡ್ಯದಿಂದ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತದೆ. ಆ ಜ್ಯೇಷ್ಠ ಮಾಸದಿಂದ ಪ್ರಾರಂಭ ಆಗುವಂತಹದ್ದು ಮಾಸದಲ್ಲಿ ಆಗ ಅಧಿಕ ಮಾಸ ಇರ್ತದೆ. ಅಂದ್ರೆ ಸಂಕ್ರಮಣ ಇರುವುದಿಲ್ಲ. ಹಾಗಾಗಿ ಅದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಮತ್ತೆ ನಿಜ ಜ್ಯೇಷ್ಠ ಅಂತ ಮತ್ತೆ ಮಾಮೂಲಾಗಿ ಆ ಸಂಕ್ರಮಣ ಬರುವಂತದ್ದು ಆ ಸಂಕ್ರಮಣಕ್ಕೆ ಬರುತ್ತೆ. ಆಮೇಲೆ ನಿಜ ಜ್ಯೇಷ್ಠ. ಹಾಗಾದ್ರೆ ಒಂದು ತಿಂಗಳು ಎಕ್ಸ್ಟ್ರಾ, ಅದನ್ನ ಮಲಮಾಸ ಅಂತ ಹೇಳ್ತಾರೆ. ಅಧಿಕ ಮಾಸ ಅಂತಲೂ ಕರೀತಾರೆ. ಇಲ್ಲಿ ಅಧಿಕ ಮಾಸದಲ್ಲಿ ಏನು ವಿಶೇಷ ಅಂದ್ರೆ ಅಧಿಕಸ್ಯ ಅಧಿಕಂ ಫಲಂ ಅಂತಾನೆ ಹೇಳುವಂಥದ್ದು. ಅಂದ್ರೆ ಅಧಿಕ ಮಾಸದಲ್ಲಿ ನಾವು ಏನ್ ಮಾಡ್ತೇವೋ ಅದು ಅಧಿಕವಾಗಿ ಆಗ್ತದೆ ಅಂತ. ಅಂದ್ರೆ ಸಾಮಾನ್ಯ ಹೇಳುದುಂಟು, ರಥಸಪ್ತಮಿ ದಿವಸ ನಾವು ಎಂತಾದ್ರೂ ವಸ್ತು ಏನಾದ್ರೂ ಮಾಡಿದ್ರೆ ಅಂದ್ರೆ ಪಟ್ಟೆ ಉಟ್ಕೊಳ್ಳೋದು, ಮಡಿ ಉಟ್ಕೊಳ್ಳೋದು, ಅಥವಾ ಬಂಗಾರ ತಗೊಳ್ಳುವಂತಹದ್ದು, ಅಥವಾ ದೇವರ ಪೂಜೆ ವಿಶೇಷ ಮಾಡುವಂತ ಈ ತರದ್ದು ಏನಾದ್ರೂ ಮಾಡಿದ್ರೆ 7 ಪಟ್ಟು ಆಗ್ತದೆ ಅಂತ ಹೇಳಿ. ನಂತರ ಅಕ್ಷಯ ತರಿಗೆ ದಿವಸ ನಾವೇನಾದ್ರೂ ಆ ರೀತಿಯಲ್ಲಿ ಮಾಡಿದ್ರೆ ಅಕ್ಷಯವಾಗ್ತದೆ ಅಂತ. ಅಂದ್ರೆ ನಿರಂತರವಾಗಿ ಆಗ್ತದೆ. ಇದು ಕೂಡ ಹಾಗೆ. ಅಧಿಕ ಮಾಸ ಅಂದ್ರೆ ಅಧಿಕಸ್ಯ ಅಧಿಕಂ ಫಲಂ, ಅದು ಅಕ್ಷಯವಾಗ್ತದೆ. ನಾವು ಅಕ್ಷಯ ಮಾಡ್ತಾ ಅಂದ್ರೆ ಇವತ್ತು ನಾವು ಮಾಡಿರುವಂತ ಸಾಧನೆ ಪ್ರತಿನಿತ್ಯ ಮಾಡುವ ಹಾಗೆ ಅದಾಗುವಂಥದ್ದು. ಆದ್ರೆ ಇದು ಅಧಿಕ ಮಾಸ ಹಾಗಲ್ಲ. ಅಧಿಕ ಮಾಸ ಬರುವುದೇ 2-3 ವರ್ಷಕ್ಕೊಮ್ಮೆ. ಆಗ ಹೇಗೆ ಅಂದ್ರೆ ಅಧಿಕಸ್ಯ ಅಧಿಕಂ ಫಲಂ, ಫಲ ಸಿಗುವಂತಹ ಮಾಸ ಅಂತ. ಪುರುಷೋತ್ತಮ ಮಾಸ. ಇದನ್ನ ಪುರುಷೋತ್ತಮ ಮಾಸ, ಅದಕ್ಕೆ ಭಗವಂತ ಅವನೇ ಹೇಳ್ತಾನೆ, ನನ್ನ ಮಾಸ ಇದು, ನನ್ನ ಹೆಸರು ಪುರುಷೋತ್ತಮ, ನನ್ನ ಮಾಸ ಇದು, ನನಗೆ ಇಷ್ಟವಾದ ಮಾಸ ಅಂತ ಭಗವಂತ ಹೇಳ್ತಾನೆ. ಅಧಿಕ ಮಾಸ ಮಹಾತ್ಮೆಯಲ್ಲಿ ಬರ್ತದೆ. ಹಾಗಾಗಿ ಅಧಿಕ ಮಾಸ ಅಷ್ಟು ಶ್ರೇಷ್ಠವಾದ ಒಂದು ಮಾಸ. ಆವಾಗ ಅಲ್ಲಿ ಏನ್ ಮಾಡ್ಬೇಕು ನಾವು? ಊಟ ಮಾಡೋದು, ನಿದ್ದೆ ಮಾಡೋದು ನಮ್ದು ನಿತ್ಯದ. ಯಾವುದು ನಾವು ಬಿಟ್ಟರು ಕೂಡ ಊಟವನ್ನ ನಿದ್ದೆಯನ್ನ ಯಾವತ್ತೂ ನಾವು ಬಿಡುವುದಿಲ್ಲ. ಪೂಜೆ ಬಿಡ್ತೇವೆ, ಜಪ ಬಿಡ್ತೇವೆ, ಎಲ್ಲವನ್ನೂ ಬಿಡ್ತೇವೆ ಬೇಕಾದ್ರೆ. ಆದ್ರೆ ನಮ್ದು ಊಟ ಒಂದು, ಮಲಗೋದು ಒಂದು ಮಾತ್ರ ನಾವು ಅದನ್ನು ನಿಲ್ಲಿಸೋದಿಲ್ಲ. ಅಂದ್ರೆ ಯಾಕೆಂದ್ರೆ ಅದು ಆಟೋಮೆಟಿಕ್, ಅದು ಆಗ್ಲೇಬೇಕು. ಇದಾದ್ರೆ ನಡೀತದೆ. ಹಾಗಾಗಬಾರ್ದು. ಊಟ ಹೇಗೆ ನಾವು ನಿತ್ಯದಲ್ಲಿ ಮಾಡ್ಬೇಕಂತ ಇಟ್ಕೊಂಡಿದ್ದೇವೋ ಅದೇ ರೀತಿ ಸಂಧ್ಯಾ ವಂದನೆ, ಪೂಜೆ, ಜಪ, ಹೋಮ ಇದೆಲ್ಲ ನಮಗೆ ನಿತ್ಯ ಕರ್ಮ. ಅದೆಲ್ಲ ನಾವು ನಿತ್ಯ ಮಾಡಬೇಕಾದ ಕೆಲಸ. ಹಾಗಾಗಿ ಅಧಿಕ ಮಾಸದಲ್ಲಿ ಏನ್ ಮಾಡುವಂಥದ್ದು 33 ಸಂಖ್ಯೆ. ಅದಕ್ಕೆ ಭಗವಂತನ
ಅನಂತ ಪದ್ಮನಾಭನ ಸಂಖ್ಯೆ 14. ನಂತರ ಮುಖ್ಯ ಪ್ರಾಣ ದೇವರಿಗೆ 11 ಅಂತ ಹೇಳ್ತಾರೆ. ತದನಂತರದಲ್ಲಿ ರುದ್ರದೇವರಿಗೆ 11, ಗಣಪತಿಗೆ 21. ಹೀಗೆ ಒಂದೊಂದು ಸಂಖ್ಯಾವನ್ನು ಹೇಳ್ತಾರೆ. ಎಲ್ಲ ಸಂಖ್ಯೆಯಲ್ಲಿಯೂ ಭಗವಂತನ ರೂಪ ಇದೆ, ಎಲ್ಲ ಸಂಖ್ಯೆಯೂ ಭಗವಂತನಿಗೆ ಇಷ್ಟ, ಎಲ್ಲವೂ ಸರಿ. ಆದರೆ ವಿಶೇಷವಾಗಿ ಅಂತೇಳಿ ಈ ಅಧಿಕ ಮಾಸದಲ್ಲಿ 33 ಅನ್ನುವಂಥದ್ದು ವಿಶೇಷ. 33 ಗಾಯತ್ರಿ ಜಪ ತುಂಬಾ ಕಡಿಮೆ ಆಗ್ತದೆ. 333 ಗಾಯತ್ರಿ ಜಪ ಅಂದ್ರೆ ಅದನ್ನ ಒಂದು ಇಟ್ಕೊಳ್ಬೋದು ಬೇಕಾದ್ರೆ. ಅಥವಾ 333 ಕೃಷ್ಣ ಮಂತ್ರ ಮಾಡ್ತೇನೆ, ಅಥವಾ ದಿವಸ 33 ಕೃಷ್ಣ ಮಂತ್ರ. ದಿವಸ ಮಾಡಿದ್ರು ಅದು ಕಡಿಮೆ ಆಗ್ತದೆ, ಹೆಚ್ಚೆಚ್ಚು ಮಾಡ್ಬೇಕು ನಾವು. ಹೆಚ್ಚೆಚ್ಚು ಮಾಡಿದ್ರೆ ಅದಕ್ಕೆ ಗ್ರಹಣ ಕಾಲದಲ್ಲಿಯೂ ಅಷ್ಟೇ, ಗ್ರಹಣ ಕಾಲದಲ್ಲಿ ನಾವು ಮಾಡಿದ ಜಪಗಳು ಅನಂತ ಪಟ್ಟು ಫಲ ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆ ಅಧಿಕ ಮಾಸದಲ್ಲಿ ಮಾಡುವಂತಹ ಪುಣ್ಯಗಳು ಅಧಿಕವಾಗಿ 33 ದೀಪವನ್ನು ಹಚ್ಚುವಂತಹದ್ದು. ಇದೆಲ್ಲ ಸ್ತ್ರೀಯರಿಗೆ ಉಂಟು, ಪುರುಷರಿಗೂ ಉಂಟು, ಸ್ತ್ರೀಯರಿಗೂ ಉಂಟು. ನಿತ್ಯದಲ್ಲಿ 33 ದೀಪ. ಸ್ತ್ರೀಯರಿಗೆ ಏನು ಮಾಡ್ಬೋದು ಅಂದ್ರೆ 33 ದೀಪ ಹಚ್ಚುವಂಥದ್ದು, 33 ರಂಗೋಲಿ ಹಾಕುವಂಥದ್ದು, ಯಾವುದಾದ್ರೂ ಒಂದು ವಿಶೇಷ ಸುಳಾದಿಯನ್ನ ಭಗವಂತನಿಗೆ ಅರ್ಪಣೆ ಆಗುವಂಥದ್ದು 33 ಸಲ ಅದನ್ನ ಸುಳಾದಿಯನ್ನು ಹೇಳುವಂಥದ್ದು. ಈ ಪಂಚರತ್ನ ಸುಳಾದಿ ಅಂತ ಉಂಟು, 5 ಸುಳಾದಿ. ಈ 5 ಸುಳಾದಿಯನ್ನು 33 ಸಲ ಹೇಳು. ಅದು ಹೇಗೆ ಅಂದ್ರೆ ಏಕಾದಶಿ ದಿವಸ 2 ಸಲ ಹೇಳಬೇಕು. ಆಗ ಏನಾಗ್ತದೆ, 33 ಆಗ್ತದೆ. ಯಾಕಂದ್ರೆ ಒಂದು ತಿಂಗಳು 30 ದಿವಸ ಇರುತ್ತೆ. 30 ದಿವಸದಲ್ಲಿ 33 ಆಗ್ಬೇಕಂದ್ರೆ ಹೇಗೆ ಮಾಡೋದು? ಏಕಾದಶಿ ದಿವಸ 2 ಸಲ ಹೇಳುದು, ಪಾಡ್ಯ ದಿನ ಅಥವಾ ಯಾವಾಗ ಮತ್ತೆ 2 ಸಲ ಹೇಳಿಬಿಟ್ಟು ಅಲ್ಲಿ ಏನಾಗ್ತದೆ 33 ಸಲ ಆಗ್ತದೆ. ಅದನ್ನು ನಾವು ಹಂಗೆ ಸಂಖ್ಯೆಯನ್ನು ಬರೆದಿಟ್ಕೊಳ್ಬೇಕು. ಅದಕ್ಕೆ ನಮ್ಮ ಉತ್ತಾರಿ ಮಠಾಧೀಶರಾದ ಸತ್ಯಾಂತ ಶ್ರೀಪಾದಂಗಳು ಹೇಳ್ತಿರ್ತಾರೆ, ಸಂಖ್ಯೆಯನ್ನು ಇಟ್ಟುಕೊಂಡು ನೀವು ಜಪ ಮಾಡಿ, ಪೂಜೆ ಮಾಡಿ. ಪೂಜೆ ಮಾಡ್ಬೇಕಾದ್ರೂ ಅಷ್ಟೇ ಟೈಮ್ ನೋಡ್ಕೊಂಡು ಪೂಜೆ ಮಾಡಿ ಅಂತ ಹೇಳಿ ಅದಲ್ಲ ಅರ್ಥ ಅಲ್ಲ. ತುಳಸಿ ಏರಿಸ್ಬೇಕಾದ್ರೆ ಒಂದನ್ನು ಏರಿಸ್ಬೇಕು, ಒಂದೊಂದನ್ನೇ. ನಾನು ಇಷ್ಟು ಒಂದು ಏರಿಸ್ತೇನೆ, ಇಷ್ಟು ಒಂದು ಏರಿಸಿದ್ರೆ ಒಂದು ಅಂತ ಲೆಕ್ಕ ಆಯ್ತು. 1 ದಳ ತುಳಸಿ ಏರಿಸಿದ್ರೆ 1 ಲೆಕ್ಕ, 10 ದಳ ತುಳಸಿ ತಗೊಂಡು ಹೀಗೆ ಏರಿಸಿದ್ದು ಒಂದೇ ಲೆಕ್ಕ. ಹಾಗಾದ್ರೆ ಏರಿಸಿದ ಒಂದು ಅಂಕೆ ಪ್ರಧಾನ. ನಾವು ಎಷ್ಟು ಸಲ ಏರಿಸಿತು ಭಗವಂತನಿಗೆ, ಹಾಗಾಗಿ 33 ತುಳಸಿ ಸಮರ್ಪಣೆ ಭಗವಂತನಿಗೆ. ಹೀಗೆ ಈ ರೀತಿಯಲ್ಲಿ ಇದು ಗಂಡಸರಿಗೆ ಹೇಳಿದ್ದು. ಈ ಹೆಣ್ಣು ಮಕ್ಕಳಿಗೆ ಈ ರೀತಿಯಲ್ಲಿ ಮಾಡ್ಬೋದು. 33 ಸಲ ಹರಿಕಥಾಮೃತ ಸಾರ ಪಾರಾಯಣ. 32 ಸಂಧಿ ಉಂಟು, 33 ಕೊನೆಯ ಸಂಧಿ. ಹಾಗಾಗಿ ಇಡೀ ಹರಿಕಥಾಮೃತ ಸಾರವನ್ನ ಒಂದೇ ದಿವಸದಲ್ಲಿ ಆಗೋದಿಲ್ಲ, ಒಂದು ಹೆಚ್ಚು ಕಡಿಮೆ ಮಾಡಿಕೊಂಡು 33 ಬಾರಿ ಹರಿಕಥಾಮೃತ ಸಾರ ಪಾರಾಯಣ, ಸುಳಾದಿ ಪಾರಾಯಣ, ಹಾಡುಗಳ ಪಾರಾಯಣ, ಲಕ್ಷ್ಮೀ ಶೋಭಾನೆ 33 ಸಲ. ಅಂದ್ರೆ ದಿವಸಕ್ಕೆ 1 ಸಲ ಮುಗಿಸೋದು, ಯಾವಾಗಾದ್ರೂ ಎಕ್ಸ್ಟ್ರಾ 2 ಸಲ ಹೇಳು. ಹೀಗೆ ನಾವು ಮಾಡ್ತಾ ಹೋದ್ರೆ ಅದಕ್ಕೆ ಅಧಿಕ ಫಲ. ಎಷ್ಟು ಫಲ ಅದು ಭಗವಂತನಿಗೆ ಗೊತ್ತು. ಯಾಕೆಂದ್ರೆ ನಮಗೆ ಅದು ಫಲ ಸಿಗ್ತದೆ, ಭಗವಂತನಿಗೆ ಫಲ ಗೊತ್ತುಂಟು, ಅದೆಲ್ಲ ಸರಿ. ಮತ್ತೆ ಭಗವಂತನಿಗೆ ಗೊತ್ತುಂಟು ಅಂದ್ಮೇಲೆ ನಾವು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಹಾಗೆಲ್ಲ ನಾವು ಮಾಡಿದ ಪುಣ್ಯ ನಮಗೆ ಫಲ ಸಿಗ್ತಾ ಇರ್ತದೆ. ನಮಗೆ ಒಬ್ರು ಆಚಾರ್ಯರು ಹೇಳಿದ್ರು, ಸುರೇಶ್ ಆಚಾರ್ಯ ಅಂತ ಹೇಳಿ ಪ್ರಿನ್ಸಿಪಾಲ್ರು ಇಲ್ಲಿ ಸಂಸ್ಕೃತ ಕಾಲೇಜಲ್ಲಿ ಇದ್ರವರು. ಅವ್ರು ಹೇಳ್ತಿದ್ರು, ನಾವು ಕಾಣೇರು ಪರ್ಯಾಯದಲ್ಲಿ ನಾನು ಮತ್ತೆ ನನ್ನ ತಮ್ಮ ಇಬ್ರು ಕೂಡ ಪ್ರತಿನಿತ್ಯ ಸ್ವಾಮಿಗಳ ಹಿಂದೆ ಪ್ರದಕ್ಷಿಣೆ ಹಾಕುವಾಗ ವಾಯುಸುತಿ ಹೇಳಿ ಸೂಕ್ತಗಳನ್ನೆಲ್ಲ ಹೇಳ್ತಾ ಸ್ವಾಮಿಗಳ ಜೊತೆಗೆ ಎಲ್ಲ ಕಡೆಗೂ ಹೋಗಿ ಬರ್ತೀವಿ. ಚಂದ್ರೇಶ್ವರ, ಅನಂತೇಶ್ವರ, ಕೃಷ್ಣಮಠ, ನಂತರದಲ್ಲಿ ನಮ್ಮ ಇದರಲ್ಲಿ ಬೃಂದಾವನ, ಎಲ್ಲ ಸ್ವಾಮಿಗಳ ಜೊತೆಗೆ ನಾವು ಹೋಗಿ ಬರ್ತಾ ಇದ್ವಿ. ಆವಾಗ ಅವರು ಒಂದು ಮಾತು ಹೇಳಿದ್ರು, ಎಂತಹ ಪುಣ್ಯ ನಿಮ್ಮದು. ಒಂದೊಂದು ಹೆಜ್ಜೆ ಸ್ವಾಮಿಗಳ ಹಿಂದೆ ಇಡಬೇಕಾದ್ರೂ ಒಂದೊಂದು ಆ ಹೆಜ್ಜೆ ಇಟ್ಟು ಅಶ್ವಮೇಧ ಯಾಗದ ಪುಣ್ಯ. ಅಂತಹ ಪುಣ್ಯ ನೀವು ನಿತ್ಯ ಪ್ರತಿ ವರ್ಷ 2 ವರ್ಷಗಳ ಕಾಲ ನೀವು ಮಾಡಿದ್ರೆ ಎಂತಹ ಪುಣ್ಯ. ಅದು ಈಗಲ್ಲ, ನಿಮಗೆ ಫಲ ಸಿಗತ್ತೆ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿ. ನೋಡಿ, ನಮಗೆ ಖುಷಿಯಾಗಿ ನಾವು ಆನಂದದಲ್ಲಿ ನಾವಿದ್ದೇವೆ ಎಂದದಕ್ಕೆ ಕಾರಣ ಗುರುಗಳ ಅನುಗ್ರಹ. ಗುರುಗಳ ಹಿಂದೆ ನಾವು ಹೋಗಿ ಪಾರಾಯಣ ಮಾಡಿದ್ದಕ್ಕೆ ನಮಗೆ ಆ ಫಲ ಸಿಗ್ತದೆ. ಯಾವಾಗಲೂ ಕೂಡ ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ನಮಗೆ ಆ ಯೋಗ್ಯತೆ ಇದ್ದು ಅನುಗುಣವಾಗಿದ್ದ ಆ ಒಂದು ಮಹತ್ವಕ್ಕೆ ಮಾತ್ರ, ಆ ಗುಣ ಇದ್ದರೆ ಮಾತ್ರ ನಮಗೆ ಅದು ಫಲ ಸಿಗ್ತದೆ. ಹಾಗಾಗಿ ಅಧಿಕ ಮಾಸದಲ್ಲಿ ನಾವು ಮಾಡುವಂತಹದ್ದು ಅಧಿಕಸ್ಯ ಅಧಿಕಂ ಫಲಂ. ನಾವು ಮಾಡುವಂತಹ ಯಾವುದೇ ಇರಲಿ, ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಾಗ ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯಗಳಾಗ್ಲಿ ಅದೆಲ್ಲ ಅಧಿಕ ಫಲ. ಹಾಗೆ ಪಾಪ ಮಾಡಿದ್ರೂ ಕೂಡ ಅಷ್ಟೇ,
ಪಾಪ ಮಾಡಿದರೂ ಕೂಡ ಅಧಿಕವಾಗಿಯೇ ಪಾಪ ಸಿಗ್ತದೆ. ಹಾಗಾಗಿ ಒಂದು ಹೆಜ್ಜೆ ಇಡಬೇಕಾದ್ರೂ ಹೆಚ್ಚೆ ವಿಚಾರ ಮಾಡಬೇಕು. ಇನ್ನು ಸ್ತ್ರೀಯರಿಗೆ ಏನು ಮಾಡಬೇಕು ಅನ್ನುವಂಥದ್ದು ನಾನು ಹೇಳಿ ಆಯಿತು. ಇನ್ನು ಪುರುಷರಿಗೆ ನಿತ್ಯದಲ್ಲಿಯೂ ವಾಯುಸ್ಥೆಯನ್ನು 33 ಸಲ ಪಾರಾಯಣ, ಅಥವಾ ಹೋಮಾನವನ್ನು 33 ಸಲ ಪಾರಾಯಣ, ಅಥವಾ ಹೋಮ 33 ಸಲ ಹೋಮ ಮಾಡುವಂತಹದ್ದು. ಮತ್ತೆ ಇನ್ನು ವೇದ, ಋಗ್ವೇದವನ್ನ ಇಡೀ ಋಗ್ವೇದವನ್ನ 1 ತಿಂಗಳ ಕಾಲ ಮುಗಿಸುವಂತಹದ್ದು. ಈ ರೀತಿಯನ್ನ ನಾವು ಇಟ್ಟುಕೊಳ್ಳುವಂಥದ್ದು. ಈ ರೀತಿಯನ್ನು ಮಾಡಿದಾಗ ನಮಗೆ ಅಧಿಕವಾದ ಫಲ ಸಿಗ್ತದೆ. ಮತ್ತೆ ಆ ಸರ್ವಮೂಲವನ್ನ ಪಾರಾಯಣ ಮಾಡುವುದು ಉತ್ತಮ. ಸುಧಾ ಪಾರಾಯಣ, ಭಾಗವತ ಪಾರಾಯಣ ಎಲ್ಲ ಸರಿ, ಸರ್ವಮೂಲ ಪಾರಾಯಣ ಮಾಡಬೇಕು ಅನ್ನುವಂಥದ್ದು ವಿಶೇಷ. ಇದು ಯಾಕೆ ಅಂತಂದ್ರೆ, ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಒಮ್ಮೆ ಆ ಅಧಿಕ ಮಾಸದಲ್ಲಿ, ಇದರ ಹಿಂದಿನ ಅಧಿಕ ಮಾಸ ಅಂತ ಎನಿಸ್ಕೊಳ್ತೇನೆ ನಾನು, ಆ ಅಧಿಕ ಮಾಸದಲ್ಲಿ ಅಲ್ಲಿ ಮಧ್ವಾಚಾರ, ಕುಂಜಾರಗಿರಿ ಕೆಳಗೆ ಮಧ್ವಾಚಾರ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ, 32 ಅಡಿದು. ಅಲ್ಲಿ ಸರ್ವಮೂಲ ಪಾರಾಯಣ ಆಗಬೇಕು ಅಂತ ಅವರ ಆಸೆ. ಎಲ್ಲರಿಗೂ ಒಂದು 10 ಜನರಿಗೆ ಸರ್ವಮೂಲ ಪಾರಾಯಣ ಮಾಡ್ಲಿಕ್ಕೆ ಹೇಳಿ. ಯಾಕೆಂದ್ರೆ ಸರ್ವಮೂಲದಲ್ಲಿ ಇರುವಂತಹ ಗ್ರಂಥ ಎಷ್ಟು? 37. ಹಾಗಾಗಿ 33ಕ್ಕಿಂತ ಜಾಸ್ತಿ ಆಯ್ತು, ಅಧಿಕವೇ ಆಯ್ತು, ಸಮಸ್ಯೆ ಇಲ್ಲ. ಸರ್ವಮೂಲ ಪಾರಾಯಣ ಮಾಡಿಸಿದ್ರು. ಅದು ಯಾಕೆ? ಗುರುಗಳಿಗೆ ಗೊತ್ತಿರಬಹುದೋ ಏನೋ ಗೊತ್ತಿಲ್ಲ, ಅದು ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ. ಸರ್ವಮೂಲ ಪಾರಾಯಣ ಎಲ್ಲದಕ್ಕೂ ವಿಶೇಷ. ಶ್ರಾದ್ದ ಕರ್ಮ ಆಗ್ಲಿ, ಹುಟ್ಟಿದ ಹಬ್ಬ ಆಗ್ಲಿ, ಇನ್ನು ನಮ್ಮ ಮದುವೆಯಾದ ದಿವಸ, ಅಥವಾ 60 ವರ್ಷ ಅಂತ ಏನೇ ಶುಭ ಸಂದರ್ಭದಲ್ಲಿಯೂ ಸರ್ವಮೂಲ ಪಾರಾಯಣ ಮಾಡೋದು ಉತ್ತಮ. ಅದು ನಮಗೆ ಶ್ರೇಯಸ್ಕರ. ಯಾಕೆಂದ್ರೆ ಶ್ರೀಮದ್ ಆಚಾರ್ಯರೇ ಬರೆದಿರುವಂತಹ ಗ್ರಂಥ. ಅಧಿಕ ಮಾಸದಲ್ಲಿ ಮಾಡಬೇಕು ಅನ್ನೋದು ಏನು ವಿಶೇಷ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ನಮ್ಮ ಅಣ್ಣ ಸಹ ಅದನ್ನು ಹೇಳಿದ. ಏನು ಅಂದ್ರೆ, ನಿತ್ಯದಲ್ಲಿಯೂ 1 ಗಂಟೆ ಅಥವಾ 1.5 ಗಂಟೆ ಸರ್ವಮೂಲ ಪಾರಾಯಣ ಮಾಡುವಂಥದ್ದು. ಅಷ್ಟು ಮಾಡಿದ್ರೆ 1 ತಿಂಗಳಲ್ಲಿ ಮುಗೀತದೆ. ನಾವು ಪಾರಾಯಣ ಮಾಡುವಾಗ ನಿತ್ಯದಲ್ಲಿಯೂ 3ಕ್ಕಿಂತ ಹೆಚ್ಚು ಅಧಿಕವಾಗಿ ಪುರುಷೋತ್ತಮ ಅನ್ನುವಂಥದ್ದು ಹೆಸರು ಬರ್ತಿದೆ. ಹಾಗಾಗಿ ಅಧಿಕ ಮಾಸದಲ್ಲಿ ಪುರುಷೋತ್ತಮ ಅಂತೇಳಿ ಭಗವಂತನ ಹೆಸರು ಆ ಮಾಸಕ್ಕೆ. ನೋಡಿ, ಒಂದು ದಿವಸಕ್ಕೆ 1.5-2 ಗಂಟೆ ಒಳಗಾಗಿ ನಾವು ಪಾರಾಯಣ ಮಾಡಿದರೆ ಪುರುಷೋತ್ತಮ ಅಂದ್ರೆ ಗೀತಾಭಾಷ್ಯದಿಂದ ಹಿಡಿದು ಕೊನೆಯ ಬಿಲ್ವಮಂಗಲ ಸಾಧು ಅಲ್ಲಿವರೆಗೂ ಕೂಡ ನಿತ್ಯದಲ್ಲಿಯೂ 33 ಬಾರಿ, ಆ 3 ಬಾರಿ ನಮಗೆ ಪುರುಷೋತ್ತಮ ಅನ್ನುವಂಥ ಹೆಸರು ಸಿಕ್ತಿತ್ತು. ಹಾಗಾಗಿ ಅದು ಒಂದು ಶ್ರೇಷ್ಠವಾದ. ಹಾಗಾಗಿ ಸರ್ವಮೂಲ ಪಾರಾಯಣ ಮಾಡುವಂಥದ್ದು, ಇಡೀ 1 ತಿಂಗಳಲ್ಲಿ ಸರ್ವಮೂಲ ಪಾರಾಯಣ ಮಾಡುವಂಥದ್ದು ವಿಶೇಷವಾದದ್ದು. ಇನ್ನು ಅಪೂಪದಾನ ಬಹಳ ವಿಶೇಷ ಅಂತ ಹೇಳ್ತಾರೆ. ಅದು ಅಧಿಕ ಮಾಸದಲ್ಲಿ ವಿಶೇಷದ್ದು. ಅದು ಘಟ್ಟದ ಮೇಲೆ ಒಂದು ಕ್ರಮ, ಘಟ್ಟದ ಕೆಳಗೆ ಒಂದು ಕ್ರಮ ಅಂತ. ಸಾಮಾನ್ಯವಾಗಿ ಕೆಲವು ಸಂಪ್ರದಾಯಗಳು ಮಾತ್ರ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತಿದೆ. ಉಳಿದ ಸಂಪ್ರದಾಯ ಎಲ್ಲವೂ ಕೂಡ ಘಟ್ಟದಲ್ಲಿ ಹೇಗೆ ಉಂಟೋ ಅದೇ ಇಲ್ಲಿ. ಯಾಕೆಂದ್ರೆ ಘಟ್ಟದವರಿಗೆ ಹೇಳಿಕೊಟ್ಟದ್ದು ಯಾರು? ಘಟ್ಟದಲ್ಲಿರುವಂತಹ ಎಲ್ಲ ಉಚ್ಚಾರಿ ಮಠ, ರಾಯನ ಮಠ, ವ್ಯಾಸರಾಜ ಮಠ, ಶ್ರೀಪಾರಾಯಣ ಮಠ ಎಲ್ಲ ಮಠಗಳಿಗೂ ಹೇಳಿಕೊಟ್ಟವರು ಯಾರು? ಮಧ್ವಾಚಾರ್ಯರ. ಹಾಗಾಗಿ ಉಡುಪಿಯಲ್ಲಿ ಎಲ್ಲರಿಗೂ ಮೂಲ ಉಡುಪಿ. ಹಾಗಾದ್ರೆ ಉಡುಪಿಯಲ್ಲಿ ಮಧ್ವಾಚಾರ್ಯ ಹೇಳಿಕೊಟ್ಟದ್ದು ಯಾರು? ವೇದವ್ಯಾಸ ದೇವರು ಮತ್ತು ಪರಶುರಾಮ ದೇವರು ಈಗೂ ಸಹ ಇದ್ದಾರೆ. ಪರಶುರಾಮ ಕ್ಷೇತ್ರ ಇದೆ. ಹಾಗಾಗಿ ಹೇಗೆಂದ್ರೆ, ಇಲ್ಲಿರುವಂತಹ ಸಂಪ್ರದಾಯ ಮೇಲೆ ಇದೆ, ಮೇಲಿರುವ ಸಂಪ್ರದಾಯ ಇಲ್ಲಿಯೂ ಇದೆ. ಕೆಲವೊಂದು ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಕ್ಷೀಣ ಆಗಿದೆ ಅಷ್ಟೇ, ಬೇರೆ ಏನೇನಿಲ್ಲ. ಮತ್ತೆ ಕೆಲವು ಪದಾರ್ಥಗಳು ವ್ಯತ್ಯಾಸ ಇದೆ. ಈ ಚಾತುರ್ಮಾಸ್ಯ ವ್ರತಗಳಲ್ಲಿ ಘಟ್ಟದ ಮೇಲೆ ಒಂದಿಷ್ಟು ಬರ್ತದೆ, ಇಲ್ಲಿ ಘಟ್ಟದ ಕೆಳಗೆ ಬರ್ತದೆ ಅಂತ. ಯಾಕೆ? ಆ ಒಂದು ಜಾಗದ ಅಲ್ಲಿಯ ವಾತಾವರಣ ಪ್ರಕಾರ ಪ್ರಕೃತಿಗೆ ಹೇಳಿರುವಂಥದ್ದು. ಯಾಕಂದ್ರೆ ಈ ಚಪಾತಿ, ಭಕ್ತಿ ಅಂತ ಏನು ಉಂಟಲ್ಲ, ಅದನ್ನ ಇಲ್ಲಿ ತಿಂದ್ರೆ, ಉಡುಪಿಯ ಪ್ರಾಂತ್ಯದಲ್ಲಿ ತಿಂದ್ರೆ ಅದು ದೇಹಕ್ಕೆ ಆಗುದಿಲ್ಲ. ಇಲ್ಲಿ ಏನೇ ಇದ್ರು ಗಂಜಿ ಊಟ, ಅನ್ನ ಮೆತ್ತಗಿರುವಂತಹದ್ದಿದ್ರೆ ಮಾತ್ರ ಇಲ್ಲಿ ನಮ್ಮ ದೇಹಕ್ಕೆ ಕಡಿಮೆ. ಅಲ್ಲಿ ಗಂಜಿ ಊಟ ಅನ್ನ ತಿಂದ್ರೆ ಏನು ಆಗುದಿಲ್ಲ, ಪ್ರಯೋಜನ ಇಲ್ಲ. ಘಟ್ಟದ ಮೇಲೆ ಅಲ್ಲೆಲ್ಲ ಎಂತ ಭಕ್ತಿ ಇತ್ತು ಅಥವಾ ಚಪಾತಿಯೇ ಆಗ್ಬೇಕು, ಅಂದ್ರೆ ದೇಹಕ್ಕೆ ಶಕ್ತಿ ಸಿಗ್ತದೆ. ಅಂದ್ರೆ ಆ ಕ್ಷೇತ್ರಗಳಿಗೆ ಏನೇನು ಬೇಕು ಅಷ್ಟು ಕಾಲಕ್ಕೆ ಅನುಗುಣವಾಗಿ ಸಂಪ್ರದಾಯವನ್ನೇ ಮಾಡಿದ್ದೇ ಹೊರತು ಬೇರೆ ಇನ್ನೇನಿಲ್ಲ. ಸಂಪ್ರದಾಯ ಒಂದೇ. ಯಾಕೆಂದ್ರೆ ಮಧ್ವಾಚಾರ ಇಬ್ರು ಇಲ್ಲ. ಘಟ್ಟದ ಮೇಲೆ ಮಧ್ವಾಚಾರ, ಘಟ್ಟದ ಕೆಳಗೆ ಮಧ್ವಾಚಾರ ಇಲ್ಲ, ಒಬ್ಬರೇ ಮಧ್ವಾಚಾರ. ಹಾಗಾಗಿ ಎಲ್ಲರಿಗೂ ಒಂದೇ ನಿಯಮ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಯಾಕೆ ಈ ಮಾತು ಹೇಳಿದ್ದು ಅಂದ್ರೆ, ಅಪೂಪದಾನವನ್ನ ಕೊಡುವಂಥದ್ದು ಅದು ಕಂಚಿನ ಪಾತ್ರೆಯಲ್ಲಿ ಕೊಡಬೇಕು ಅಂತ ಹೇಳಿ ವಿಶೇಷ. ಆ ಕಂಚಿನ ಪಾತ್ರೆಯಲ್ಲಿ 33 ಅಪೂಪವನ್ನು ಇಟ್ಟು ದಾನ ಕೊಡುವಂಥದ್ದು.
ಇಲ್ಲಿ ಅತಿರಸಕ್ಕೆ ನಾವು ಅಪೂಪ ಅಂತ ಘಟ್ಟದ ಮೇಲೆ ಹೇಳುವಂತ. ಇಲ್ಲಿ ಘಟ್ಟದ ಕೆಳಗೆ ಇಲ್ಲಿ ಅಪ್ಪ ಅಂತ ಹೇಳಿ ಮಾಡ್ತಾರೆ. ಅದು ಗುಂಡು ಗುಂಡಕ್ಕೆ ಇರ್ತದೆ. ನಮ್ಮಲ್ಲಿ ಅತಿರಸ ಅಂತ ಅಲ್ಲಿ ಛಿದ್ರ ಛಿದ್ರವಾಗಿ ಇರ್ತದೆ. ಎಷ್ಟು ಛಿದ್ರ ಆಗ್ತದೋ ಅಷ್ಟು ಕಾಲ ನಾವು ಮೋಕ್ಷದಲ್ಲಿ ಇರ್ತೇವೆ ಅಂತ ಹೇಳಿ ಭಗವಂತ ಅಧಿಕ ಮಾಸ ಮಹಾತ್ಮೆಯಲ್ಲಿ ಭಗವಂತ ಪುರುಷೋತ್ತಮ ತಿಳಿಸ್ತಾನೆ. ಹಾಗಾಗಿ ಅಂತಹ ಪುಣ್ಯ ಅಂತ. ಹಾಗಾಗಿ ಎರಡು ಮಾಡ್ಬೋದು. ಅಲ್ಲಿ ಘಟ್ಟದ ಮೇಲೆ ಆ ಕ್ರಮ, ಘಟ್ಟದ ಕೆಳಗೆ ಈ ಕ್ರಮ. ಅದು ಕಂಚಿನ ಪಾತ್ರೆ ಅಂತ ಉಂಟೆ. ಇಲ್ಲಿ ಅನುಕೂಲ ಆಗುವ ಹಾಗೆ, ಇಲ್ಲಿಗೆ ಯಾವ ಅನುಕೂಲ ಆಗುವ ಹಾಗೆ, ಅಲ್ಲಿ ಅನುಕೂಲ ಆಗುವ ಹಾಗೆ ಅದನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದು ಪದಾರ್ಥಗಳು ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ಸ್ವೀಟ್ಗಳೆಲ್ಲ ಇರ್ತದೆ. ಆ ಸ್ವೀಟ್ಗಳು ಇಲ್ಲಿ ಮಾಡ್ಲಿಕ್ಕೆ ಬರುವುದಿಲ್ಲ. ಅದೇ ಘಟ್ಟದ ಮೇಲೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಈ ವಾತಾವರಣಕ್ಕೆ ಅದು ಬರುವುದಿಲ್ಲ. ಹಾಗಾಗಿ ಆ ವಾತಾವರಣಗಳಿಗೆ ಸೆಟ್ ಆಗುವಂತಹ ಇದು ನಿಯಮಗಳು. ಹಾಗಾಗಿ ಪ್ರತಿನಿತ್ಯವೂ ಆ ಕಂಚಿನ ದಾನವನ್ನ ಅದರಲ್ಲಿ 33 ಅಪೂಪ ದಾನವನ್ನು ಇಟ್ಟು ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹೇಳಿ. ಇವತ್ತಿಗೂ ಕೂಡ ಎಲ್ಲಾ ಮಠಾಧೀಶರು, ಎಲ್ಲಾ ಮಾಧ್ವ ಪೀಠಾಧಿಪತಿಗಳೆಲ್ಲರೂ ಕೂಡ ಪ್ರತಿನಿತ್ಯ ಒಬ್ಬರಿಗೆ ಅಥವಾ ಇಬ್ಬರಿಗೆ, 3 ಜನರಿಗೆ, 5 ಜನರಿಗೆ, ಎಷ್ಟು ಜನ ಪಂಡಿತರು ಎಲ್ಲರೂ ಇರ್ತಾರೋ ನಿತ್ಯದಲ್ಲಿ ಒಬ್ಬರಿಗಂತೂ ಗ್ಯಾರಂಟಿ, ಒಬ್ಬರಿಗೆ ಅದನ್ನ ದಾನವನ್ನ ಕೊಡುತ್ತಾರೆ. ಪ್ರತಿನಿತ್ಯ, ಒಂದು ದಿವಸ ಅಲ್ಲ, ಪ್ರತಿನಿತ್ಯ 33 ಹಾಕಿ ದಕ್ಷಿಣೆ ಇಟ್ಟು ಕೊಡುತ್ತಾರೆ. ಯಾಕೆಂದ್ರೆ ಅದು ಅಧಿಕವಾದ ಫಲ ಆಗುತ್ತೆ. ಇದು ಕೇವಲ ಸ್ವಾಮಿಗಳು ಮಾತ್ರ ಮಾಡುವುದಾ? ಅಲ್ಲ, ಪ್ರತಿಯೊಬ್ಬನಿಗೂ ಕರ್ತವ್ಯ. ಗೃಹಸ್ಥ ಆಶ್ರಮದಲ್ಲಿದ್ದವನು ಮಾಡಬೇಕು. ಬ್ರಹ್ಮಚಾರಿ ವಾನಪ್ರಸ್ಥದಲ್ಲಿದ್ದವರು ಮಾಡ್ಲಿಕ್ಕೆ ಆಗುದಿಲ್ಲ. ಬ್ರಹ್ಮಚಾರಿಗಳಿಗೆ ಅಧಿಕಾರ ಇಲ್ಲ ದಾನ ಕೊಡ್ಲಿಕ್ಕೆ. ಹಾಗಾಗಿ ಗೃಹಸ್ಥಾಶ್ರಮಿಗಳು ಖಂಡಿತ ಮಾಡಬೇಕು. 33 ದಾನವನ್ನು ಪ್ರತಿನಿತ್ಯ 33 ದಾನವನ್ನು ಕೊಡಬೇಕು. ಮತ್ತೆ ಬ್ರಾಹ್ಮಣ ಮುತ್ತೈದರಿಗೆ ಊಟಕ್ಕೂ ಹಾಕಬೇಕು. ಅದಕ್ಕೆ ಶ್ರೋತ್ರಿಯಾಯ ಕುಟುಂಬಿನಿ ಅಂತ. ನಾವು ದಾನ ಕೊಡಬೇಕಾದ್ರೆ ಕೇವಲ ಗಂಡ ಹೆಂಡತಿ ಇದ್ರೆ ಮಾತ್ರ ಕೊಡಬಾರ್ದಂತ. ಗಂಡ ಹೆಂಡತಿ ಮಕ್ಕಳಿದ್ರೆ ಮಾತ್ರ ಕೊಡ್ಬೇಕಂತ. ಯಾಕಂದ್ರೆ ನಾವು ಕೊಟ್ಟ ಪದಾರ್ಥ ಮನೆಯಲ್ಲಿ ತಿನ್ಬೇಕು, ನನಗೆ ಬೇಕು, ನನಗೆ ಬೇಕು ಅಂತ ಹೇಳಿ ತಿನ್ನುವಂತಹ ಮಕ್ಕಳಿರುವಂತಹ ಮಗನಿಗೆ ಕೊಡು ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ. ಈಗೆಲ್ಲ ಮಕ್ಕಳು 1, 2 ಇರ್ತದೆ. ಹಾಗಾಗಿ ಅದು ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಕೊಟ್ಟ ಪದಾರ್ಥ ಅದು ಅವರಿಗೆ ಉಪಯೋಗ ಆಗ್ಬೇಕು. ಅದು ನಾವು ಕೊಟ್ಟ ದಾನ ಸಾರ್ಥಕ. ಹಾಗಾಗಿ ಆ ಅಪೂಪ ದಾನವನ್ನ ಒಳ್ಳೆ ಗೃಹಸ್ಥನಿಗೆ ಅದನ್ನು ಕೊಟ್ಟು ಊಟಕ್ಕೆ ಹಾಕಿ ಕಳಿಸಬೇಕು. ಇದು ಪ್ರತಿಯೊಬ್ಬರು ನಿತ್ಯದಲ್ಲಿಯೂ ಮಾಡಬೇಕು. ನಮಗೆ ಆಗುದಿಲ್ಲ, ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಒಂದು 10 ದಿವಸ ಮಾಡಿ, ಅಥವಾ 5 ದಿವಸ ಮಾಡಿ, ಅಥವಾ 5 ಜನರಿಗೆ, 10 ಜನರಿಗೆ, ಅಥವಾ ಒಬ್ಬರಿಗೆ. ಅಧಿಕ ಮಾಸದಲ್ಲಿ ಇಡೀ ಒಂದು ಅಧಿಕ ಮಾಸದಲ್ಲಿ ಒಬ್ಬರಿಗೆ ಒಂದು 33 ದಾನವನ್ನು ಕೊಡುವಂಥದ್ದು. ಇದಿಷ್ಟು ವಿಶೇಷ. ಇನ್ನು ಈ ಅಧಿಕ ಮಾಸವನ್ನು ಇಷ್ಟೆಲ್ಲ ಹೇಳಿದ್ರಲ್ಲ, ಇಷ್ಟೆಲ್ಲ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಹೇಳಿದ್ರೆ ಹಾಗಾದ್ರೆ? ಇಷ್ಟು ನಾನೆಲ್ಲವನ್ನು ಹೇಳಿದೆ, ಏನು ಮಾಡ್ಲಿಕ್ಕೆ ಹೇಳಿದ್ರೆ ಹಾಗಾದ್ರೆ? ಜಪ, ಹೋಮ, ಹವನ, ನಮ್ದು ಪಾರಾಯಣ, ಮತ್ತೆ ಹೆಣ್ಮಕ್ಳಿಗೆ ಹಾಡು, ಸುಳಾದಿ, ಹರಿಕಥಾಂಸಾರ, ಶೋಭಾನೆ, ಮತ್ತೆ ಇದು ಶ್ರೀಪಾದರಾಜರು ಮಾಡುವಂತಹದ್ದು ಜಯ ಜಗತ್ತಾಣ, ಅದನ್ನು ಹೇಳುವಂತಹದ್ದು. ಈ ರೀತಿಯಲ್ಲಿ ಹೇಳಿದ್ದು. ನಿತ್ಯದಲ್ಲಿ ಹೋಮ ಇದೆಲ್ಲ ಮಾಡ್ಲಿಕ್ಕೆ ಪ್ರತಿನಿತ್ಯ ಮಾಡ್ಲಿಕ್ಕೆ ಹೇಳಿದ್ದಾರೆ. ಒಂದು ದಿವಸವನ್ನು ಬಿಡ್ಲಿಕ್ಕಿಲ್ಲ, ಪ್ರತಿನಿತ್ಯವೂ ಮಾಡಬೇಕು. ಹಾಗಾದ್ರೆ ಸಮಯ ಎಲ್ಲಿ ಉಂಟು? ಸಮಯವೇ ಇಲ್ಲ. ಹಾಗಾದ್ರೆ ನಾವು ಯಾತ್ರೆಗೆ ನಾವು ಈಗ ಹೋಗ್ತೇವೆ ಅಂದ್ರೆ ಅದು ತಪ್ಪಾಗ. ಹಾಗಾಗಿ ಅಧಿಕ ಮಾಸದಲ್ಲಿ ನಮಗೆ ಯಾತ್ರೆ ಇಲ್ಲ. ಈಗ ಚಾತುರ್ಮಾಸ್ಯ ಕಾಲದಲ್ಲಿ ನಾವು ಹೋಮ, ಇದು ಮದುವೆ, ಉಪನಯನ ಎಲ್ಲ ಮಾಡಬಾರ್ದು. ಈಗೆಲ್ಲ ಕಾಲದಲ್ಲಿ ಬೇರೆ, ಮದುವೆ ಉಪನಯನ ಮಾಡಬಾರದು ಅಂತ ಇದೆ. ಚಾತುರ್ಮಾಸ್ಯಗಳ ಕಾಲದಲ್ಲಿ ಇಲ್ಲ ಏನು. ಮತ್ತೆ ನಾವು ಕೂಡ ಚಾತುರ್ಮಾಸ್ಯಗಳ ಕಾಲದಲ್ಲಿ ಎಲ್ಲಿಯೂ ಪ್ರಯಾಣ ಮಾಡಬಾರ್ದು. ಕೇವಲ ಸನ್ಯಾಸಿಗಳಿಗೆ ಮಾತ್ರ ಹೇಳಿದ್ದಲ್ಲ ಇದು ನಿಯಮ, ಪ್ರತಿಯೊಬ್ಬರಿಗೂ. ಯಾಕೆ? ಆ ಸಮಯದಲ್ಲಿ ನಾವು ಎಲ್ಲಿಯಾದ್ರೂ ಹೋಗಿದ್ರೆ, ಏನಾದಾದ್ರೆ, ಯಾಕೆಂದ್ರೆ ಆ ಮಳೆಗಾಲದಲ್ಲಿ ಎಂತೆಂತಹ ಜಂತುಗಳು ಬರುವಂತಹ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಮನೆಯಲ್ಲೇ ಇದ್ದು ಸಾಧನೆ ಮಾಡು ಅಂತ ಹೇಳುವಂಥದ್ದು. ಹಾಗಾಗಿ 4 ತಿಂಗಳು ಮತ್ತು ಈ ಅಧಿಕ ಮಾಸ ಎಲ್ಲಿಯೂ ಹೋಗ್ಲಿಕ್ಕಿಲ್ಲ. ಅನಿವಾರ್ಯ, ಯಾರೋ ಸ್ವಾಮಿಗಳು ಬಂದಿರ್ತಾರೆ, ನಾವು ಇಲ್ಲಿ ಉಡುಪಿಯಲ್ಲಿ ಇರ್ತೇವೆ, ಅವರು ಕಾರ್ಕಳಕ್ಕೆ ಬಂದಿರ್ತಾರೆ, ಅನಿವಾರ್ಯ ನಾವು ಹೋಗಿ ಬರ್ಬೋದು. ಯಾಕೆಂದ್ರೆ ನಾವು ಇಲ್ಲೇ ಇರ್ತೇವೆ. ಈಗ ಉದಾಹರಣೆಗೆ ನಮ್ಮ ಉಚ್ಚಾರ ಮಠಾಧೀಶರಾದ ಶ್ರೀಪಾದಂಗಳವರು ಮೈಸೂರಲ್ಲಿ ಕೂತ್ಕೊಂಡಿದ್ದಾರೆ, ಬೆಂಗಳೂರಲ್ಲಿ ಇರ್ತಾರೆ. ಹೋಗಿ ಯಾಕೆ ಹೋಗ್ಬೋದು? ಖಂಡಿತ ಹೋಗಬಾರದು. ಯಾಕೆ ಹೋಗ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ನಾವು 33 ದಿವಸವೂ ನಾವು ಆಚರಣೆ ಮಾಡೋದಿಲ್ಲ, ನಮಗೆ ಅಷ್ಟು ಯೋಗ್ಯತೆ ಇಲ್ಲ. ನಾವು ಅಕಸ್ಮಾತ್ 33 ದಿವಸವೂ ಆಚರಣೆ ಪ್ರತಿನಿತ್ಯ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ನಾವು ನಿತ್ಯ ಜಪ ಹೋಮ ಎಲ್ಲ ಮಾಡಿಕೊಂಡು ಅಪೂಪದಾನವನ್ನು ಕೊಡ್ತೇವೆ ಅಂದ್ರೆ ಖಂಡಿತ ಎಲ್ಲಿ ಹೋಗುವ ಅಗತ್ಯವಿಲ್ಲ.
ಅಕಸ್ಮಾತ್ ನಾವು ಇದನ್ನು ಮಾಡೋದಿಲ್ಲ, ಯಾವತ್ತೋ ಒಂದ್ ದಿವಸ ಮಾಡುದು ಅಥವಾ 2-3 ದಿವಸ ಮಾಡುದು, ಅವಶ್ಯವಾಗಿ ಹೋಗಿ ಯಾಕೆಂದ್ರೆ ಆ ಭಗವಂತನ ಸನ್ನಿಧಾನವನ್ನ ಗುರುಗಳನ್ನ ನೋಡಿದ್ರೆ ಮತ್ತೆ ಆ ಶ್ರೀಮದ್ ಆಚಾರ್ಯ ಕರಾರ್ಚಿತ ದರ್ಶನ ಮಾಡಿದ್ರೆ, ಅದಕ್ಕೆ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಮುತ್ತರಾಜ ಮಠ ಸ್ವಾಮಿಗಳು. ಆ ಯಾರೇ ಹೇಳಿದ್ರು ಕೂಡ ಇದೆಲ್ಲ ಪುರಾಣದಲ್ಲಿ ವೇದಗಳಲ್ಲಿ ಇರುವಂತಹ ಮಾತುಗಳನ್ನೇ ಅವ್ರು ಹೇಳುವಂತಹದ್ದು, ನಾವು ಸಹ ಅಷ್ಟೇ. ಕೋಟಯೋ ಬ್ರಹ್ಮಹತ್ಯಾಯ ಅಂದ್ರೆ 1 ಕೋಟಿ ಬ್ರಹ್ಮಹತ್ಯೆ ಮಾಡಿದ್ರೆ ಏನು ಪಾಪವೋ ಅದು ಕೇವಲ ಮಂಗಳಾರತಿ ತಗೊಂಡ್ರೆ ಬರ್ತದಂತೆ, ಮಂಗಳಾರತಿ ನೋಡುವುದರಿಂದ ಬರ್ತದಂತೆ. ಇನ್ನು ಮಂಗಳಾರತಿ ಮಾಡುವವರಿಗೆ ಎಂತ ಹಾಗಾದ್ರೆ ಎಲ್ಲವೂ ನಮಗೆ ಪಾಪವೇ ಇಲ್ಲ, ಪಾಪವೇ ಇಲ್ಲ ಸರಿ. ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರೆ, ಕ್ಷಣ ಕ್ಷಣಕ್ಕೆ ನಾವು ಪಾಪ ಮಾಡ್ತೇವೆ ಅಂತ. ನಾವು ಕ್ಷಣ ಕ್ಷಣಕ್ಕೆ ಪಾಪ ಹೇಗೆ ಮಾಡ್ತೇವೆ ಅಂದ್ರೆ ಪರ್ವತ ರಾಶಿಯಷ್ಟು ಪಾಪ ಮಾಡ್ತೇವೆ ಅಂತೆ. ಹಾಗಾದ್ರೆ ಅದು ಸವಿಯುದು ಯಾವಾಗ? ಅದಕ್ಕೆ ಭಗವಂತನ ನಾಮಸ್ಮರಣೆಯಿಂದ ಅದು ಸವಿತದೆ. ಯಾಕಂದ್ರೆ ನಾವು ಮಾಡುವಂತಹ ಪಾಪಗಳನ್ನೆಲ್ಲ ಪರಿಹಾರ ಅದಕ್ಕೆ ಲಕ್ಷ್ಮೀ ದೇವಿಗೆ ಎರಡನ್ನು ಎಣಿಸ್ಲಿಕ್ಕೆ ಆಗುದಿಲ್ಲ. ಇದು ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ. ಏನು ಅಂದ್ರೆ ಭಗವಂತನ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವಳಿಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನು ಬ್ರಹ್ಮಾದಿ ದೇವತೆಗಳು ಎಲ್ಲ ನಾವೆಲ್ಲ ಸಾಧ್ಯವೇ ಇಲ್ಲ ಅಂತದ್ದು. ಅಂದ್ರೆ ಅವನ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಂತಹ ಅಪರಿಮಿತವಾದ ಗುಣ ಅವನ. ಆದ್ರೆ ಒಂದು ಭಗವಂತನ ಗುಣಗಳನ್ನ ತಿಳಿಲಿಕ್ಕೆ ಆಗುದಿಲ್ಲ ಅಂದ್ರೆ ಇನ್ನೊಂದು ಲಕ್ಷ್ಮೀ ದೇವಿಗೆ ಈ ಕಲಿಯುಗದಲ್ಲಿ ಭಕ್ತರು ಮಾಡುವಂತಹ ಪಾಪಗಳನ್ನ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳಿಗೆ. ಇದು 2 ಕಷ್ಟ ಅಂತ ಅಂದ್ರೆ ವಿಜೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡುವಂಥದ್ದು. ಅಂದ್ರೆ ಅಷ್ಟು ಅಪರಾಧಗಳನ್ನು ನಾವು ಮಾಡ್ತೇವೆ. ಯಾಕೆಂದ್ರೆ ನಾವು ಒಂದು ಪುಣ್ಯ ಸಾಧನೆ ಮಾಡಿದ್ವಿ ಅಂದ್ರೆ ಎಷ್ಟು ಲೋಪ, ಎಷ್ಟು ದೋಷಗಳು. ನೋಡಿ, ನಾವು ಒಂದು ಪವಮಾನ ಹೋಮ ಮಾಡಿದ್ರೆ ಅದಕ್ಕೆ 100 ಫಲ ಬರಬೇಕು. ಅದು ಬಿಟ್ಟು ನಾವು ಒಂದು ಪವಮಾನ ಹೋಮ ಮಾಡಿದ್ರೆ 200ರಷ್ಟು ಪಾಪ ಬರ್ತದೆ ಅಂದ್ರೆ ಯಾಕೆ ಪವಮಾನ ಹೋಮ ಮಾಡ್ತೀವಿ? ಈಗ ಮಾರ್ಕಾಂಡೇಯ ಪುರಾಣದಲ್ಲಿ ಬರ್ತದೆ, ನಾವು ಮಾಡಿದ ಪಾಪ ಕಳಿಲಿಕ್ಕೋಸ್ಕರ ಒಂದು ಹೋಮ ಮಾಡುವುದನ್ನ ಅದು 20ರಷ್ಟು 2ರಷ್ಟು ನಮಗೆ ಪಾಪ ಬರುವುದಾಗಿದ್ರೆ ನಾವು ಆ ಹೋಮ ಯಾಕೆ ಮಾಡಬೇಕು? ಹಾಗಾಗಿಯೇ ನಾವು ಮಾಡಬೇಕಾದ್ರೆ ಎಚ್ಚರದಿಂದ ಮಾಡಬೇಕು. ಭಗವಂತನ ಪ್ರೀತ್ಯರ್ಥವಾಗಿ, ಭಗವಂತನ ಅನುಗ್ರಹಕ್ಕಾಗಿ ನಾವು ಮಾಡಬೇಕು. ಅಷ್ಟೇ ಅಲ್ಲ, ಕೆಲವು ಭಗವಂತನನ್ನು ಕೇಳಿ ಇಸ್ಕೊಳ್ಬೇಕು. ಯಾಕಂದ್ರೆ ದೇವತೆಗಳಿಗೆ ಕೇಳದೇ ಇದ್ರೂ ಕೊಡ್ತಾನಂತೆ, ಮನುಷ್ಯರಿಗೆ ಕೇಳಿದ್ರೆ ಮಾತ್ರ ಕೊಡ್ತಾನಂತೆ. ಅದೇ ರಾಕ್ಷಸರಿಗೆ ಕೇಳಿದ್ರು ಕೇಳದೇ ಇದ್ರು ಕೊಡುವುದಿಲ್ಲ. ಯಾಕೆಂದ್ರೆ ಅವರಿಗೆ ಕೊಡುವುದಿಲ್ಲ, ದೇವತೆಗಳಿಗೆ ಕೇಳದೇ ಇದ್ರು ಕೊಡ್ತಾನೆ ಅಲ್ಲ, ನಾವು ಕೇಳಿದ್ರೆ ಮಾತ್ರ ಕೊಡ್ತಾರೆ. ಯಾಕೆಂದ್ರೆ ಸಾಮಾನ್ಯ ಉದಾಹರಣೆಗೆ ತಾಯಿ ಮಗುವಿಗೆ ಎಷ್ಟೊತ್ತಿಗೆ ಹಸಿವೆ ಆಗ್ತದೆ ಅನ್ನೋದು ಗೊತ್ತುಂಟು. ನನಗೆ 4 ಗಂಟೆಗೆ ಹಸಿವೆ ಆಗ್ತದೆ ಅಂತ ನಮ್ಮ ಅಮ್ಮನಿಗೆ ಗೊತ್ತುಂಟು. ಆದ್ರೆ ನಮ್ಮ ಅಮ್ಮ ಬಂದು ಏನಾದ್ರು ತಿನ್ಲಿಕ್ಕೆ ಕೊಡ್ತಾಳ? ಇಲ್ಲ. ನಾನೇ ಹೋಗಿ ಕೇಳ್ಬೇಕು ನಮ್ಮ ಅಮ್ಮನನ್ನು, ಹಸಿವೆ ಆಗಿದೆ ಅಂತ, ಆವಾಗ ಕೊಡ್ತಾರೆ. ಹಾಗೆ ನಾವು ಕೂಡ ಭಗವಂತನನ್ನು ಕೇಳ್ಬೇಕು. ನಮಗೆ ಎಂತ ಬೇಕೋ, ಮದುವೆಯೋ ಮಕ್ಕಳೋ ಮನೆಯೋ ಏನ್ ಬೇಕೋ ಅದನ್ನು ನಾವು ಕೇಳಬೇಕು ಅಂತೇಳಿ ಅದನ್ನೇ ಪ್ರಧಾನವಾಗಿ ಇಟ್ಕೊಳ್ಳುದಲ್ಲ. ಅದೂ ಬೇಕು, ಯಾವುದಕ್ಕೆ ಬೇಕು? ನಿನ್ನ ಅನುಗ್ರಹಕ್ಕೋಸ್ಕರ ನನಗೆ ಬೇಕು. ಮನೆ ಬೇಕು, ಯಾವುದಕ್ಕೆ? ನೀನು ಹೋಮ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ, ಅದಕ್ಕೆ ಇದು ಮನೆ ಬೇಕು. ಮದುವೆ ಮಾಡ್ಕೊಳ್ಬೇಕು, ಯಾಕೆ? ಹೋಮ ಮಾಡ್ಲಿಕ್ಕೆ ಬೇಕು. ಪುತ್ರನಿಗೆ ಪಾಠ ಹೇಳಲಿಕ್ಕೆ ಬೇಕು. ಈ ರೀತಿಯಲ್ಲಿ ಮಾಡೋದಾದ್ರೆ ಅದು ತಪ್ಪಾಗುವುದಿಲ್ಲ. ಈ ರೀತಿಯನ್ನ ಭಗವಂತನಂತ ನಾವು ಕೇಳಲೇಬೇಕು, ಬೇಡಲೇಬೇಕು. ಇದನ್ನ ಎಲ್ಲ ದಾಸರು, ಎಲ್ಲ ವ್ಯಾಸರಾಜರು ಎಲ್ಲರೂ ಸ್ತೋತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಅಧಿಕ ಮಾಸದಲ್ಲಿ ಒಂದೇ ಕಡೆಯಲ್ಲಿ ಇದ್ದು ನಾವು ಸಾಧನೆ ಮಾಡುವಂತದ್ದು ಆಗುದಿಲ್ಲ ಅಂತಿದ್ರೆ ಮಾತ್ರ ಆ ಕ್ಷೇತ್ರ ಅಂದ್ರೆ ತುಂಬಗಳ ಕ್ಷೇತ್ರಗಳೆಲ್ಲ ಪ್ರಯಾಣ ಮಾಡ್ಲಿಕ್ಕಿಲ್ಲ, ಬದ್ರಿ ಯಾತ್ರೆ ಇದನ್ನೆಲ್ಲ ಮಾಡ್ಲಿಕ್ಕಿಲ್ಲ. ಕೇವಲ ಕುತ್ಕೊಂಡು ಸಾಧನೆ ಮಾಡ್ಲಿಕ್ಕಿರುವಂತಹ ಅವಕಾಶವೇ ಅಧಿಕ ಮಾಸ. ಹಾಗಾಗಿ ಅಂತ ಅಧಿಕ ಮಾಸದಲ್ಲಿ ನಾವೇನು ಮಾಡಿದ್ರು ಅಧಿಕಸ್ಯ ಅಧಿಕಂ ಫಲಂ. ಅಧಿಕ ಅಂದ್ರೆ ಎಷ್ಟು ಹೇಳಿಕೆ ಸಾಧ್ಯ ಇಲ್ಲ, ಅನಂತ ಪಟ್ಟು ನಮಗೆ ಪುಣ್ಯವ ಸಿಗ್ತದೆ. ಹಾಗಾಗಿ ಆ ಪುಣ್ಯವನ್ನ ಪಡೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂತಹ ಅಧಿಕ ಮಾಸದಲ್ಲಿ ನಮ್ಮ ಯಥಾಶಕ್ತಿ ಎಷ್ಟು ಮಾಡ್ತೀವೋ ಅಷ್ಟೇ. 33 ಸಲ ಭಗವಂತ ನಾಮಸ್ಮರಣೆ, ಏನಾದ್ರೂ ಒಂದು ಸಣ್ಣದಾಗಿ ಬೆಳಗ್ಗಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಏನೋ ಒಂದು 33 ಬಾರಿ ಆಗುವ ಹಾಗೆ ನಾವು ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು. ಆವಾಗ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರ ಆಗ್ತೇವೆ. ಇದನ್ನ ಎಲ್ಲ ನಾವು ಏನು ವಿಷಯನೆಲ್ಲ ತಿಳ್ಕೊಂಡಿದ್ವಿ ಅದನ್ನ ಗುರುಗಳ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.